So this is a new flyover. ಸೊ ಇಷ್ಟು ದಿನ ಆ ಕಡೆಯಿಂದ ಬರ್ತಾ ಇದ್ರು, ಬನಶಂಕರಿ ಕಡೆಯಿಂದ ಈ ಕಡೆ HSR ಲೇಔಟು, ಔಟರ್ ರಿಂಗ್ ರೋಡು, IT ಕಂಪ್ನೀಸ್ಗೆಲ್ಲ ಅವರು ಈಸಿಯಾಗಿ ಹೋಗ್ತಾಯಿದ್ರು. ಈಗ ಈ ಕಡೆಯಿಂದ ಹೊಸ ಫ್ಲೈಓವರು ಓಪನ್ ಆಗಿದೆ. ಸೊ ಇಲ್ಲಿಂದ ಸೀದಾ ಬನಶಂಕರಿವರೆಗೂ ಹೋಗ್ಬೋದು. ನೋಡ್ಬೋದು ಪ್ಲ್ಯಾನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಫೇಮಸ್ ಸಿಲ್ಕ್ ಬೋರ್ಡು ಜಂಕ್ಷನ್ನು ಆವಾಗ ಇದ್ದಿದ್ದು ನೋಡ್ಬೋದು. ಆ ಕಡೆಯಿಂದ ವೆಹಿಕಲ್ಸು, ಈ ಕಡೆಯಿಂದ ಹೊಸೂರ್ಗೆ ಹೋಗೋದು. ಸೊ ಇದಕ್ಕೆಲ್ಲ ಮೇಯ್ನ್ ಅಂದರೆ ಎಲ್ಲ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಅವ್ರದ್ದು ವಿಷನಿಂದ ಇದೆಲ್ಲ ಆಗಿದೆ. ಇವಾಗೆಲ್ಲ ಚೈಲ್ಡ್ ಎಂಪಿಗ್ಲೆಲ್ಲ ಇದ್ದಾರೆ ಸ್ವಲ್ಪ ಜನ, ಮಾಡೋಕ್ಕಂತೂ ಒಂದು ನಯಾ ಪೈಸೆ ಕೆಲಸ ಗೊತ್ತಿಲ್ಲ ಅವ್ರಿಗೆಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಬಂದ್ಬಿಡೋದು, ಬಾಯಿಗೆ ಬಂದಂಗೆ ಮಾತಾಡೋದು. ನೋಡಿ ಆ ಕಡೆಯಿಂದ ಬಂದಮೇಲೆ ಇದು ಕೆಳಗಡೆ BTM ಹೋಗ್ಬೋದು, ಆರಾಮಾಗಿ ಡೌನ್ ರ್ಯಾಂಪಲ್ಲಿ ಹೋಗ್ಬೋದು. ಇಷ್ಟು ದಿನ ಸಿಲ್ಕ್ ಬೋರ್ಡಲ್ಲಿ 20 ನಿಮಿಷ 30 ನಿಮಿಷ ಕಾಯ್ತಾಯಿದ್ರು ಆ ಕಡೆ ಜನ. ಈಗ ಆರಾಮಾಗಿ ಅಲ್ಲಿಂದ 1 ನಿಮಿಷನೂ ಇಲ್ಲ, ಒಂದು 30-35 ಸೆಕೆಂಡ್ಸಲ್ಲಿ ಆ ಕಡೆಯಿಂದ ಆರಾಮಾಗಿ BTM ಕಡೆ ಹೋಗೋರು ಅಲ್ಲಿಂದ ಮೇಲೆ ಹತ್ಕೊಂಡು ಈ ಕಡೆ ಆರಾಮಾಗಿ ಎಕ್ಸಿಟ್ ತಗೊಂಡು ಹೋಗ್ಬೋದು. ಸೊ ಪೀಪಲ್ ವಾಂಟ್ ಟು ಗೋ ಫಾರ್ ಬನಶಂಕರಿ ಸೈಡ್, ಸೊ ಅವ್ರು ಹಾಗೆ ಕಂಟಿನ್ಯೂ ಮಾಡ್ಬೋದು. ಸೊ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ವಿ ನೆನ್ನೆ ಮೊನ್ನೆ ಎಲ್ಲ ಜನ ಇಲ್ಲಿಂದ ಚೆನ್ನಾಗಿದೆ ಫುಲ್ಲು ಹೋಗ್ಬೋದು, ಹೋಗ್ಬಿಟ್ಟು ರಾಗಿಗುಡ್ಡ ಹತ್ರ ಜಾಮ್ ಆಗೋಗುತ್ತೆ ಅಂತ. ಅದಕ್ಕೆಲ್ಲ ಸ್ವಲ್ಪ ಚೈಲ್ಡ್ ಎಂಪಿಗಳೆಲ್ಲ ಕಾಮೆಂಟ್ ಮಾಡೋದು, ಅದಕ್ಕೆ ನಾವು ಹೇಳೋದು ಟನಲ್ ರೋಡ್ ಬೇಡ, ಆ ರೋಡ್ ಬೇಡ ಅಂತ ಕಾಮೆಂಟ್ ಮಾಡೋದು. ಅವ್ರಿಗೆ ಯೋಗ್ಯತೆ ಇಲ್ಲ ಒಂದು ಕೆಲಸ ಮಾಡೋಕ್ಕೆ. ಇದೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ವಿಷನಿಂದ 10 ವರ್ಷ ಹಿಂದೆ ಪ್ಲ್ಯಾನಿಂಗ್ ಆಗಿ ಎಕ್ಸಿಕ್ಯೂಟ್ ಆಗಿ ನಾನಂತರ ಕಾರಣಗಳಿಂದ ಅದು ಲೇಟ್ ಆಗಿದೆ, ಬಟ್ ಇವಾಗ ಕಂಪ್ಲೀಟ್ ಆಗಿದೆ. ಕಾರಣ ಏನೂ ಇಲ್ಲ, 5 ವರ್ಷ ಈ BJP ಗೌರ್ಮೆಂಟ್ ಅವರಿದ್ದರು, ಅವ್ರಿಗೆ ಕೈಯಲ್ಲಿ ಏನು ಕಿಸಿಯೋಕ್ಕೂ ಆಗಿಲ್ಲ, ಮಾಡೋಕ್ಕೂ ಆಗಿಲ್ಲ, ಫಂಡ್ಸು ತರೋಕ್ಕಾಗಿಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಅವ್ರು 2 ವರ್ಷದಲ್ಲಿ ಏನೇನು ಮಾಡಬೇಕು ಮಾಡಿದ್ರು. ಪ್ಲಸ್ ಈ ರೋಡ್ಗೆ ಯಾರು ಟೋಲು ಕಟ್ಟಬೇಕಾಗಿಲ್ಲ, ಫ್ರೀ, ಜನಕ್ಕೆ ಒಳ್ಳೇದಲ್ವಾ. ಬಟ್ ಆ MPಗಳಿಗೆಲ್ಲ ಇಂಥ ರೋಡ್ಸ್ ಮಾಡಬಾರ್ದು, ಅವ್ರಿಗೆಲ್ಲ ಟೋಲ್ ಕೊಟ್ಟೆ ಓಡಾಡಬೇಕು. ಪ್ಲಸ್ ಅಲ್ಲಿ ಕೊನೆಗೆ ಹೋಗೋಷ್ಟಕ್ಕೆ ಏನೋ ಜಾಮ್ ಆಗೋಗುತ್ತೆ ಅಂತ ಇದ್ದ. ಈಗ ಕೆಳಗಡೆ ಸಿಲ್ಕ್ ಬೋರ್ಡ್ ಫ್ಲೈಓವರು ಪಾಸ್ ಆಯಿತು, BTMದು ಸಿಗ್ನಲ್ ಪಾಸ್ ಆಯಿತು, ಮತ್ತು ಇಲ್ಲಿ ಮುಂದೆ ಇನ್ನು ಮೈನ್ ಜಯದೇವ ಜಂಕ್ಷನ್ನು ಪಾಸ್ ಆಗ್ತಾಯಿವೆ ನೋಡಿ. ಸೊ ಇಲ್ಲೆಲ್ಲೂ ನಿಲ್ಲಿಸಿಲ್ಲ, ಆರಾಮಾಗಿ ಹೋಗ್ಬೋದು. ಆದರೂ ಸ್ವಲ್ಪ ಜನಕ್ಕೆ ಏನು ಅಂದರೆ ರಾಗಿಗುಡ್ಡ ಹತ್ರ ಸ್ಟಾಪ್ ಆಗಿ ಹೋಗ್ತಾ ಇದೆ. ಈ MP ಮತ್ತು MLA ಲೋಕಲ್ ಅವ್ರು ಇದ್ದಾರಲ್ವ, ಅವ್ರು ಅದು ಏನಕ್ಕಾದ್ರೂ ಇದ್ದಾರೋ ಅವ್ರಿಗೆ ಗೊತ್ತು. ಅಲ್ಲಿ ಜಸ್ಟ್ ಒಂದು ಸಿಗ್ನಲ್ ಬ್ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ನಲಲ್ಲಿ ಬಿಟ್ಟರೆ ಯಾಕೆ ಫ್ರೀಯಾಗಿ ಹೋಗೋದಕ್ಕಾಗೋದಿಲ್ಲ? ಕೆಲಸ ಅಂತೂ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲ. ಕೆಲಸ ಮಾಡಿಸಿರೋದು ಕಾಂಗ್ರೆಸ್ ಗೌರ್ಮೆಂಟು ವಿತ್ ದ ಹೆಲ್ಪ್ ಆಫ್ BMRCL ಶೇರ್ ಇರುತ್ತೆ, BDAದು ಶೇರ್ ಇರುತ್ತೆ. ಲ್ಯಾಂಡ್ ಅಕ್ವಿಸಿಷನ್ನು ಹೋಗೋದಾಗ ಅದೇ ಪಿಲ್ಲರಲ್ಲಿ ಡಬಲ್ ಫ್ಲೈಓವರ್ ಆಗಿದೆ. ಇದು ಜನಕ್ಕೆ ಅಡ್ವಾಂಟೇಜ್ ಅಲ್ವಾ? ಬಟ್ ಅವ್ರಿಗೆಲ್ಲ ಇಂಥವೆಲ್ಲ ಮಾಡಬಾರ್ದು. ಏನೋ ಪೋಸ್ಟು ಇಂಥ ರೋಡ್ಸ್ ಎಲ್ಲ ಮಾಡಿದ್ರೆ ಸಿಲ್ಕ್ ಬೋರ್ಡಿಂದ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ ಎಲ್ಲರಿಗೂ ಗೊತ್ತು ಸ್ವಾಮಿ. ಬಟ್ 4-5 ಸಿಗ್ನಲ್ ಜಂಪ್ ಆದ್ವಲ್ವಾ, 4-5 ಸಿಗ್ನಲಿಂದ ಬರಬೇಕಾಗಿದ್ರೆ ಎಷ್ಟೊತ್ತಾಗ್ತಾಯಿತ್ತು? ಸಿಲ್ಕ್ ಬೋರ್ಡಲ್ಲೇ 30 ನಿಮಿಷ, ಮತ್ತು BTM ಸಿಗ್ನಲಲ್ಲಿ 5 ನಿಮಿಷ 10 ನಿಮಿಷ. ಸೀದಾ ಬಂದ್ವಿ, ರಾಗಿಗುಡ್ಡ ಕೆಳಗಡೆಗೆ ಬಂದ್ವಿ. ನೈಟ್ ಟೈಮು ಓಕೆ, ಇವಾಗೇನಷ್ಟು ಟ್ರಾಫಿಕ್ ಇಲ್ಲ, ಪೀಕ್ ಅವರ್ ಅಲ್ಲ, ಅಂಡರ್ಸ್ಟುಡ್ಡು. ಅಲ್ಲಿಂದ 4.26 ಸೆಕೆಂಡ್ಸು. ನಂಗೆ ಅಲ್ಲಿ ಸಿಲ್ಕ್ ಬೋರ್ಡ್ ಆ ಕಡೆಯಿಂದ ಇಲ್ಲಿಗೆ ಬರೋದಕ್ಕೆ ಬರೀ 5 ನಿಮಿಷ ಆಗಿಲ್ಲ, 4.34 ಸೆಕೆಂಡ್ಸ್. ಇಲ್ಲೊಂದು ಸಿಗ್ನಲ್ ಇದೆ, ರಾಗಿಗುಡ್ಡ ಸಿಗ್ನಲ್ಲು. ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ಆಗ್ತಾಯಿದ್ರು, ಯಾರಿಗೂ ಇಂಜಿನಿಯರು ಯಾರಿಗೂ ಹೇಳಿದ್ದು ಅದು ಇದು ಅಂತ. ಎಲ್ಲರೂ ಇಂಜಿನಿಯರಿಂಗ್ ಆಗೋಗ್ಬಿಟ್ರೆ ಪಾಪ ಇನ್ನು ಗೌರ್ಮೆಂಟ್ ಅವ್ರು ಏನು ಮಾಡೋಕ್ಕಾಗಲ್ಲ. ಮೇಯ್ನ್ ಇದೊಂದು ಸಿಗ್ನಲ್ ಏನಿದೆ ಪ್ರಾಬ್ಲಮ್ಮು. ಜಸ್ಟ್ ನಿಮ್ದೇನಿದೆ ಈ ಕಡೆ ಇದೊಂದು ಬ್ಲಾಕ್ ಮಾಡಿದ್ರೆ ಸೀದಾ ಬರೋರು ಹಿಂಗೆ ಸ್ಟ್ರೈಟ್ ಹೋಗ್ತಾರ, ಈ ಕಡೆ ಲೆಫ್ಟ್ ತೊಗೊಂಡವ್ರು ಹಿಂಗೆ ಲೆಫ್ಟ್ ತೊಗೋಬೋದಾ?
ಸಪೋಸ್ ಈಗ ರೈಟ್ಗೆ ಹೋಗಬೇಕು, ರೈಟ್ಗೆ ಹೋಗೋರಿಗೆ ಆಪ್ಷನ್ ಇದೆ ಆ ಕಡೆ ರೋಡಲ್ಲಿ, ಹಂಗೆ ಹೋಗಿ ಫ್ಲೈಓವರ್ ಕೆಳಗಡೆನೆ ಆ ಕಡೆಗೆ ಜಯನಗರ್ ಕಡೆ ಹೋಗ್ಬೋದು. ಸಪೋಸ್ ಈ ಕಡೆಯಿಂದ ಬರೋರು ಈ ಸಿಗ್ನಲ್ ಫುಲ್ ಬ್ಲಾಕ್ ಆಯಿತು ಅಂತ ಇಟ್ಕೊಳ್ಳಿ, ಯಾಕಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಜನ ಬರ್ತಾರೆ, ತುಂಬ ಇದೆ. ಜಸ್ಟ್ ಈ ಸಿಗ್ನಲ್ ಒಂದು ಬ್ಲಾಕ್ ಮಾಡಿದಾದ್ಮೇಲೆ ಸೀದಾ ಸ್ಟ್ರೈಟ್ ಹೋಗ್ತಾರೆ, ಸ್ಟ್ರೈಟ್ ಹೋಗ್ತಾರೆ. ಆ ಕಡೆಯಿಂದ ಬರೋರು, ಜೆ ಪಿ ನಗರ ಕಡೆಯಿಂದ ಬರೋರು ಇಲ್ಲಿ ಬಂದು ಇಲ್ಲೊಂದು ಟರ್ನಿಂಗ್ ಇದೆ, ಇಲ್ಲಿಂದ ಆರಾಮಾಗಿ ಟರ್ನ್ ಮಾಡ್ಕೊಂಡು ಹೋಗ್ಬೋದು. ಸ್ಟ್ರೈಟ್ ಹೋಗ್ತಾರೆ. ಇಲ್ಲಿ ಟರ್ನಿಂಗ್ ಇದೆ, ಈ ಟರ್ನಿಂಗಲ್ಲಿ ಆರಾಮಾಗಿ ಈ ಕಡೆಯಿಂದ ಬಂದು ವೆಹಿಕಲ್ಲು ಆರಾಮಾಗಿ ಈ ಕಡೆ ಜಯನಗರ್ ಕಡೆ ಹೋಗ್ಬೋದು. ಜೆ ಪಿ ನಗರ ಕಡೆಯಿಂದ ಬರೋರು ಆರಾಮಕ್ಕೆ ನೆಕ್ಸ್ಟ್ ಅಲ್ಲೇ ಆ ಕಡೆ ಇದೆ ಒಂದು ರೋಡು, ಅಲ್ಲಿಂದ ಬಂದು ಫ್ಲೈಓವರ್ ಕೆಳಗಡೆಯಿಂದ ಜಯನಗರ ಕಡೆ ಹೋಗ್ಬೋದು. ಇದೆಲ್ಲ ಮಾಡಬೇಕು ಸ್ವಾಮಿ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಟ್ವೀಟ್ ಹೊಡ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾವನಾದರೂ ಹೇಳ್ತಾನೆ. ಜನ ನೀನೇನು ಎಲೆಕ್ಟ್ ಮಾಡಿರೋದು ಕೆಲಸ ಮಾಡೋಕ್ಕೆ, ಜನಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ಕರೆಕ್ಟ್ ಮಾಡೋಕ್ಕೆ. ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಟನಲ್ ರೋಡ್ ಬೇಡ, ಆ ರೋಡ್ ಬೇಡ, ಮತ್ತು ಮುಂಬೈಯಲ್ಲಿ ಟನಲ್ ರೋಡ್ ಮಾಡ್ತಾರೆ. ಅವಾಗ ಹೋಗಿದ್ಯಪ್ಪ ನೀನು? ಈ ಸಿಗ್ನಲ್ ಫುಲ್ ಸ್ಟ್ರೈಟ್ ಬಿಟ್ಬಿಟ್ರೆ ಫ್ರೀ ಆರಾಮಾಗಿ ಹೋಗೋರು ಹೋಗ್ತಾರೆ ಬನಶಂಕರಿಗೆ. ಯಾರಿಗೇನು ಪ್ರಾಬ್ಲಮ್ ಇರುತ್ತೆ? ಇಲ್ಲಿ ಏನಕ್ಕೆ ಸ್ಟಾಪ್ ಮಾಡ್ಬೇಕು ನಾವೀಗ? ಅವಶ್ಯಕತೆನೇ ಇಲ್ಲ. ಸೀದಾ ಬನಶಂಕರಿಗೆ ಹೋಗೋರು ಹೋಗ್ತಾರೆ, ಸಿಗ್ನಲ್ ಬಿಟ್ಮೇಲೆ ಈ ಕಡೆ ರೈಟ್ ತೊಗೊಂಡು ಸೌತ್ ಎಂಡ್ ಸರ್ಕಲ್ಗೆ ಹೋಗೋರು ಹೋಗ್ತಾರೆ. ಸುಮ್ಮನೆ ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಮಾತಾಡೋದಲ್ಲ. ಇಲ್ಲಿ ಫೀಲ್ಡಿಗೆ ಬಂದು ಏನು ಮಾಡೋಕ್ಕಾಗುತ್ತೆ ಜನಕ್ಕೆ, ಏನು ಮಾಡೋಕ್ಕಾಗಲ್ಲ ಅದನ್ನು ಯೋಚನೆ ಮಾಡಿ ಪಾಪ ಅವರೆಲ್ಲ ಸೀನಿಯರ್ ಕಾಂಗ್ರೆಸ್ ಲೀಡರ್ಸು ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಏನೇನೋ ಪ್ಲ್ಯಾನ್ ಮಾಡಿ ಬೆಂಗಳೂರನ್ನ ಉದ್ಧಾರ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ನಿನ್ನಂಥ ಚೈಲ್ಡ್ ಎಂಪಿಗಳು ₹1 ಕಾಸು ತರೋಕ್ಕೆ ಯೋಗ್ಯತೆ ಇಲ್ಲ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ. ಏನೇನ ಪ್ರಾಜೆಕ್ಟ್ ಆದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾವುದೂ ಸರಿ ಇರಲ್ಲಪ್ಪ, ಎಲ್ಲ ಗೊತ್ತು. ಸರಿ ಮಾಡೋದಕ್ಕೆ ನೀವು ಎಲೆಕ್ಟ್ ಮಾಡ್ತಾ ಇರೋದು. ಸ್ಮಾಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ. ಬಟ್ ನೀನು MP, ಸೋ ಕಾಲ್ಡ್ MP. ಜನ ಇಂಥವ್ರಿಗೆಲ್ಲ ಎಲೆಕ್ಟ್ ಮಾಡೋದು, ಜನಕ್ಕೂ ಬುದ್ಧಿ ಇಲ್ಲ, ಮತ್ತು ಸ್ವಲ್ಪ ಜನ ದೊಡ್ಡದಾಗಿ ಹೋಲ್ಗ್ ಮಾಡ್ತಿರಲ್ಲ, ಜಾಮ್ ಆಗೋಗಿದೆ, ಅದಾಗೋಗಿದೆ, ಇದಾಗೋಗಿದೆ, ನಿಮಗೂ ಬುದ್ಧಿ ಇಲ್ಲ. 30 ನಿಮಿಷ ಸಿಲ್ಕ್ ಬೋರ್ಡಲ್ಲಿ ಇಷ್ಟು ದಿನ ನಿಂತ್ಕೋತಾ ಇದ್ರಿ, ನಿಮ್ಗೇನು ಆಗ್ತಾ ಇರಲಿಲ್ಲ. ಅಲ್ಲಿಂದ ಇಲ್ಲಿಗೆ 5 ನಿಮಿಷ ಅಲ್ಲಿ ಬಂದು ಇಲ್ಲೊಂದು ಸಿಗ್ನಲ್, ಜಸ್ಟ್ ಡ್ಯೂ ಟು ಒಂದು ಸಿಗ್ನಲ್ ಅಷ್ಟು ಪ್ರಾಬ್ಲಮ್ ಇದೆ. ಅದನ್ನೊಂದು ಸಾಲ್ವ್ ಮಾಡಿಕೊಂಡ್ರೆ ಆರಾಮಾಗಿ ಟ್ರಾಫಿಕಲ್ಲಿ ಬರ್ಬೋದು. ನೋಡೋಣ ಮುಂದೆ ಇನ್ನೇನೇನು ಮಾಡ್ತಾರೋ ನೋಡೋಣ. ಎಲೆಕ್ಷನ್ಸ್ ಬೇರೆ ಬರ್ತಾ ಇದೆ ಅಲ್ವಾ, ಹತ್ರದಲ್ಲೇ GB ಎಲೆಕ್ಷನ್ಸು. ಅದಕ್ಕೆ BJP ಅವ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ. ಏನೇ ಪ್ರೋಗ್ರೆಸ್ ಮಾಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಷ್ಟೇ. ಇದನ್ನೆಲ್ಲ ನೀವು ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಯಾರು ಜನಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ, ಯಾರು ಸುಮ್ಮನೆ ಅಲ್ಲಿ ಮೇಲೆ ಕೂತ್ಕೊಂಡ್ಬಿಟ್ಟು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ದೇಶಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ, ದೇಶ ಬೆಳಿಬೇಕು ಅಂತ ಮಾತಲ್ಲಷ್ಟೇ. ಕೆಲಸಲ್ಲಂತೂ 2 ವರ್ಷ 10 ವರ್ಷ ಆಯಿತು MP ಸೆಲೆಕ್ಟ್ ಮಾಡಿ. ಒಂದು ಪ್ರಾಜೆಕ್ಟ್ ಕೂಡ, ಯಾವುದು ಮೇಜರ್ ಪ್ರಾಜೆಕ್ಟು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ತಂದು ಮಾಡಿದ್ದಂತೂ ಇಲ್ಲ. ನಮಗಂತೂ ಬೆಂಗಳೂರಲ್ಲಿರೋರ್ಗೆ ಯಾರಿಗೂ ಕಾಣಿಸ್ತಾನೇ ಇಲ್ಲ ಅಷ್ಟೇ. ಸುಮ್ಮನೆ ಕೂತ್ಕೋಬೇಕು, ಟ್ವೀಟ್ ಮಾಡಬೇಕು ಅಷ್ಟೇ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಹಿಂದೂ ಸರಿ ಇಲ್ಲ, ಮುಸ್ಲಿಂ ಸರಿ ಇಲ್ಲ, ಬರೀ ಇದೆ. ಜನಕ್ಕೆ ಬೇಕಾಗಿರೋದು ಮಾತ್ರ ಒಂದು ನಯಾ ಪೈಸೆ ಪ್ರಯೋಜನ ಇಲ್ದಿರೋ ಕೆಲಸಗಳಂತೂ ಮಾಡ್ರು ಅಂದರೆ ಮಾಡಲ್ಲ. ಸೊ ನೀವು ಡಿಸೈಡ್ ಮಾಡಿ. ನೋಡಿ, ನಾವು 9 ನಿಮಿಷ 10 ನಿಮಿಷ ಸಿಲ್ಕ್ ಬೋರ್ಡಿಂದ ಇದು ಆಲ್ಮೋಸ್ಟ್ ಸಾರಕ್ಕಿ ಸಿಗ್ನಲ್, 10 ನಿಮಿಷದಲ್ಲಿ ಸಾರಕ್ಕಿ ಸಿಗ್ನಲ್. ಇನ್ನೊಂದು 2 ನಿಮಿಷನೂ ಇಲ್ಲ, ಹೋದರೆ ಆರಾಮಕ್ಕೆ ನಾವು ಸಾರಕ್ಕಿ ಸಿಗ್ನಲ್ಗೆ ಹೋಗಿ ನಾವು ಇರೋದು ಕನ್ನಡಪುರ ರೋಡ್ ಕಡೆ ಆರಾಮಾಗಿ ಹೋಗ್ತೀವಿ. ಓಕೆ, ಬಾಯ್, ಟೇಕ್ ಕೇರ್.